ದಿನಗಳಿಂದ ಬಿಜೆಪಿಯಲ್ಲಿ ಇದ್ದಂಥ ಭಿನ್ನರ ಬಳಗ ಸ್ವಲ್ಪ ಮಟ್ಟಿಗೆ ಸೈಡ್ಲೈನ್ ಆಗಿತ್ತು, ಸೈಲೆಂಟ್ ಆಗಿತ್ತು. ಯಾವಾಗ ಯತ್ನಾಳ್ ಅವರನ್ನ ಪಕ್ಷದಿಂದ ಹೊರಗಿಡ್ಲಾಯ್ತೋ ಅದಾದ್ಮೇಲೆ ಅಷ್ಟರ ಮಟ್ಟಿಗೆ ಆಕ್ಟಿವ್ ಇರಲಿಲ್ಲ. ಬಟ್ ಈಗ ಮರಳಿ ಆಕ್ಟಿವ್ ಆಗ್ತಾ ಇದೆ ಬಿಜೆಪಿ ಭಿನ್ನರ ಬಳಗ. ನಿನ್ನೆ ರಾತ್ರಿ ಸಭೆ ಸೇರಿದ ಬಿಜೆಪಿಯ ರೆಬಲ್ಸ್ ಬಣ ಬೆಂಗಳೂರಿನಲ್ಲಿರುವಂತ GM ಸಿದ್ದೇಶ್ವರ ಅವರ ನಿವಾಸದಲ್ಲಿ ಸಭೆ ಸೇರಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ರು. ಸಭೆ ಸೇರೋದು, ತಿಂಡಿಗೆ ಸೇರೋದು, ಕಾಫಿಗೆ ಸೇರೋದು, ಸ್ಟೇಟ್ಮೆಂಟ್ಗಳನ್ನ ಕೊಡೋದು ಇದ್ಯಾವುದೂ ಇರಲಿಲ್ಲ. ಎಲ್ಲ ಒಂದ್ ಕಡೆಯಲ್ಲಿ ಹೈಕಮಾಂಡ್ ನಿಂದ ಸ್ವಲ್ಪ ಖಾರವಾಗಿಯೇ ರಿಯಾಕ್ಷನ್ಸ್ ಬಂದಿರಬೇಕು, ಅದಕ್ಕೆ ಸೈಲೆಂಟ್ ಆಗಿರಬಹುದು ಏನೋ ಅಂತ ಅನ್ಕೊಂಡ್ರು ಒಳಗೊಳಗೇನೋ ಒಂದಷ್ಟು ಬೆಳವಣಿಗೆಗಳು ಆಗ್ತಿರತ್ತಿ ಅನ್ನೋದು ಸಹಜವಾಗಿ ಎಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ಸಡನ್ ಆಗಿ ದಿಢೀರ್ ಅಂತ ಒಂದು ಸಭೆ ಸೇರಿದ್ದಾರೆ. GM ಸಿದ್ದೇಶ್ವರ ಅವರ ನಿವಾಸದಲ್ಲಿ ಈ ಸಭೆ ಸೇರಿರೋದು. ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, ಕುಮಾರ್ ಬಂಗಾರಪ್ಪ ಅವರು, BP ಹರೀಶ್ ಅವರು, NR ಸಂತೋಷ್ ಅವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯಾವ ಕಾರಣಕ್ಕಾಗಿ ಸಭೆ ಮಾಡಿರ್ಬೋದು? ಇಷ್ಟು ದಿನ ಇಲ್ಲದೆ ಇರೋದು ಸಡನ್ ಆಗಿ ಈ ಸಭೆ ಕಾರಣಗೇನು? ಇದು ಹಿಂದಿನ ಉದ್ದೇಶ ಏನು? ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ಈಗ ಪ್ರಶ್ನೆ. ಬಿಹಾರ ಚುನಾವಣೆಯ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಕೂಡ ಬದಲಾಗ್ತಾ ಇದ್ದಾರೆ. ಈ ಬಿಹಾರ ಚುನಾವಣೆ ಇತ್ತು, ಅದರದೊಂದು ಮುಗಿದು ಬಿಡಲಿ, ಅದಾದ ನಂತರ ಈ ವಿಚಾರಕ್ಕೆ ಕೈ ಹಾಕೋಣ ಅಂತ ಬಿಜೆಪಿ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ಅನ್ನೋ ಒಂದು ಸುದ್ದಿ ವರದಿ ಆಗಿತ್ತು. ನಿಮ್ಮ TV5 ವರದಿಯನ್ನು ಬಿತ್ತರಿಸಿತು. ಸೊ ಈ ಕಾರಣಕ್ಕೆ ಅಂದರೆ ಬಿಹಾರ ಚುನಾವಣೆ ಮುಗಿದ ಮೇಲೆ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಆಗುತ್ತೆ ಬಿಜೆಪಿಯಲ್ಲಿ. ಹಾಗಾಗಿ ಈಗ ನಾವು ಮತ್ತೆ ಆಕ್ಟಿವ್ ಆಗಬೇಕು, ಹೈಕಮಾಂಡ್ ಮೇಲೆ ಒತ್ತಡ ತರೋದಕ್ಕೆ ಇದು ರೈಟ್ ಟೈಮ್. ಹಾಗಾಗಿ ಇದೇ ವಿಚಾರವನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಎಲ್ಲರೂ ಮತ್ತೆ ಸೇರಿದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕೆಲವು ತಿಂಗಳ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಅದಕ್ಕೆ ಅಂತ ಒಂದಷ್ಟು ಸಭೆ ಮಾಡಿದ್ರು, ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಸ್ವಲ್ಪ ಹೈಕಮಾಂಡ್ ಖಾರವಾಗಿ ಪ್ರತಿಕ್ರಿಯಿಸಿತು. ಯತ್ನಾಳ್ ಅವರನ್ನು ತೆಗೆದು ಹೊರಗೆ ಹಾಕೋದ್ರು. ಅದಾದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ರು. ಆಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವೂ ಕೂಡ ಸೈಲೆಂಟ್ ಆಗಿತ್ತು. ಆದರೆ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಯಾವಾಗ ಮುನ್ನೆಲೆಗೆ ಬರ್ತಾ ಇದೆಯೋ ಆಗಲೇ ಭಿನ್ನಮತೀಯರು ಕೂಡ ಆಕ್ಟಿವ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಕೆಲವು ದಿನದಿಂದ ಈ ಟೀಮ್ ಸ್ವಲ್ಪ ಸೈಲೆಂಟ್ ಆಗಿತ್ತು. ಒಳಗೊಳಗೆ ಪ್ರಯತ್ನಗಳಾಗ್ತಿದ್ರು, ಮಾತುಕತೆ ನಡೀತಾ ಇದ್ರು, ಸಭೆ ಸೇರೋದು ಇದೆಲ್ಲವೂ ಕೂಡ ಕಡಿಮೆ ಆಯಿತು. ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ಗೆ ಒತ್ತಡ ತರೋದಕ್ಕ. ನಿನ್ನೆಯ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಎಷ್ಟು ಸಭೆ ನಡೆಸಿದ್ದಾರೆ, ಆನಂತರ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ನೀತಿ ಬಿಜೆಪಿ ಭಿನ್ನಮತೀಯರ ಬಣ ಈಗ ಮತ್ತೆ ಆಕ್ಟಿವ್ ಆಗ್ತಾ ಇದೆ. ದಾವಣಗೆರೆಯ ಪಕ್ಷದೊಳಗಿನ ಭಿನ್ನಮತವನ್ನ ಶಮನ ಮಾಡುವ ವಿಚಾರಕ್ಕೆ ಈ ಹಿಂದೆ ಅಂದ್ರೆ ಕಳೆದ ವಾರ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅಲ್ಲಿನ ಎರಡು ಬಣಗಳನ್ನ ರೇಣುಕಾಚಾರ್ಯ ಮತ್ತು ಸಿದ್ದೇಶ್ವರ ಅವರ ಬಣಗಳನ್ನ ಕರೆದು ಮಾತುಕತೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಸಫಲತೆಯನ್ನು ಕಂಡಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ತಮ್ಮ ಕ್ಷೇತ್ರದಲ್ಲಿನ ಅಸಮಾಧಾನದ ವಿಚಾರವನ್ನ ಮುಂದಿಟ್ಟುಕೊಂಡು ಈಗ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುವುದಕ್ಕೆ ಬಿಜೆಪಿಯ ಭಿನ್ನರ ಬಣ ರೆಡಿ ಆಗ್ತಾ ಇದೆ. ಆ ಮುಖಾಂತರ ತಮ್ಮ ಪಕ್ಷದ ಮತ್ತು ತಮ್ಮ ಕ್ಷೇತ್ರದಲ್ಲಾಗಿರುವಂತಹ ತಮ್ಮ ಹಿನ್ನಡೆಗೆ ಸರಿಯಾದಂತಹ ಉತ್ತರವನ್ನು ಕಂಡುಕೊಳ್ಬೇಕು, ಅದನ್ನ ಸರಿ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ವರಿಷ್ಠ ನಾಯಕರೇ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದನ್ನ ಬಯಸಿ ಅವರು ಒತ್ತಡವನ್ನು ಹೇರೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದರ ಭಾಗವಾಗಿ ಬಹಳ ದಿನಗಳ ನಂತರ ಬೆಂಗಳೂರಿನಲ್ಲಿರುವ GM ಸಿದ್ದೇಶ್ವರ ಅವರ ನಿವಾಸದಲ್ಲಿ ರೆಬೆಲ್ ತಂಡದ 7 ಮಂದಿ ನಾಯಕರುಗಳು ಒಟ್ಟಾಗಿ ಕಳೆದು ಸಭೆಯನ್ನ ಮಾಡಿ ಮುಂದೆ ಏನ್ ಮಾಡಬೇಕು ಅನ್ನುವಂತ ಕಾರ್ಯಯೋಜನೆಗಳ ಬಗ್ಗೆ ಮಾತುಕತೆಯನ್ನ ಮಾಡಿದ್ದಾರೆ. ಈ ವಿಚಾರದ ಭಾಗವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಹಿಂದಿನಿಂದಲೂ ಬಿಗಿಯಾಗಿ ಹಿಡಿದುಕೊಂಡು ಬಂದಿದ್ದಂತಹ ರೆಬೆಲ್ ತಂಡ ಮತ್ತೊಮ್ಮೆ ಅದೇ ವಿಚಾರವನ್ನ ಪುನರುಚ್ಚರಿಸುವುದಕ್ಕೆ ಅಣಿಯಾಗ್ತಾ ಇದೆ. ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡಿದ್ರೆ ಮಾತ್ರ ನಮ್ಮ ಎದುರಾಳಿ ಬಣದಿಂದ ನಮ್ಗೆ ನ್ಯಾಯ ಸಿಕ್ಕಂತಾಗತ್ತೆ, ನಾವು ಕೂಡ ನಮ್ಮ ಪಕ್ಷ ಸಂಘಟನೆ ಶಿಸ್ತನ್ನ ತೋರಿಸಬಹುದು. ಇದು ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಹಳೆಯ ಸಮಸ್ಯೆ ಎದುರಾಗುತ್ತೆ, ಪಕ್ಷದೊಳಗೆ ಒಗ್ಗಟ್ಟಿರೋದಿಲ್ಲ. ಹಾಗಾಗಿ ಅಧ್ಯಕ್ಷರ ಬದಲಾವಣೆ ಮಾಡುವುದು ನಮ್ಮ ಮೂಲ ಉದ್ದೇಶ ಅನ್ನೋದನ್ನ ಪರೋಕ್ಷವಾಗಿ ತಿಳಿಸ್ತಾ ಇದೆ. ಅದಕ್ಕೆ ಉಳಿದವರು ಕೂಡ ಸಪೋರ್ಟ್ ಅನ್ನ ಮಾಡ್ಕೊಳ್ತಿದ್ದಾರೆ. ದಾವಣಗೆರೆ ವಿಚಾರವನ್ನ ಮುಂದಿಟ್ಟುಕೊಂಡು ಜಿಲ್ಲೆಯ ಉಳಿದ ಸಮಸ್ಯೆಗಳನ್ನ ಉಳಿದಂತೆ ರಾಜ್ಯದಲ್ಲಿರುವಂತಹ ಪಕ್ಷದ ಭಿನ್ನಾಭಿಪ್ರಾಯ ವಿಚಾರಗಳನ್ನ ಮುನ್ನೆಲೆಗೆ ತಂದು ವರಿಷ್ಠರ ಬಳಿ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಲೇಬೇಕು ಅನ್ನುವಂತಹ ನಿರ್ಧಾರವನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಬಿಹಾರ ಚುನಾವಣೆಯ ಬಳಿಕ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗೋದ್ರಿಂದ ಇಲ್ಲಿ ರಾಜ್ಯದಲ್ಲೂ ಕೂಡ ಪೆಂಡಿಂಗ್ ಇರುವ ರಾಜ್ಯಾಧ್ಯಕ್ಷರ ಘೋಷಣೆ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡುವುದನ್ನು ಕೂಡ ಸಭೆಯ ಭಾಗವಾಗಿ ಅವರು ಮಾಡ್ಕೊಂಡಿದ್ದಾರೆ. ಅಧಿಕೃತವಾಗಿ ಈ ಬಗ್ಗೆ ಹೇಳಿಕೆಯನ್ನು ಕೊಡದಿದ್ರು ಕೂಡ ಇಂತಹ ಯೋಚನೆ ವಿಚಾರಗಳು ನಮ್ಮಲ್ಲಿದೆ ಅನ್ನೋದನ್ನ ಅವರು ಹೈಕಮಾಂಡ್ ಬಳಗಕ್ಕೆ ತಲುಪಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ.
ಹೀಗೆ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯದ ವಿಚಾರವನ್ನ ಮುಂದಿಟ್ಟುಕೊಂಡು ತಮ್ಮ ಅಜೆಂಡಾವನ್ನು ಕೂಡ ಕಾರ್ಯರೂಪಕ್ಕೆ ತರುವ ಪ್ರಯತ್ನವನ್ನ ಮಾಡೋದಕ್ಕೆ ಭಿನ್ನರ ಬಣ ರೆಡಿ ಆಗ್ತಾ ಇದೆ. ಇದರಲ್ಲಿ ಈ ತಂಡ ಎಷ್ಟರ ಮಟ್ಟಿಗೆ ಸಕ್ಸಸ್ ಅನ್ನ ಕಾಣುತ್ತೆ ಅನ್ನುವಂತಹ ಕುತೂಹಲ ಈಗ ಮನೆ ಮಾಡ್ತಾ ಇದೆ. ಜೊತೆಗೆ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಇವರು ತೆಗೆದುಕೊಳ್ತಿರುವ ನಿಲುವಿನಲ್ಲಿ ಯಶಸ್ಸು ಸಿಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕಿಸ್ಕೊಂಡಿದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.